ಒಳಗ್ ಸೀಟ್ಗೆ ಹೋಗೋಕ್ಕಿಂತ ಮುಂಚೆ ರೇರ್ ಡೋರ್ ಅನ್ನ ನೋಡೋಣ. ಈ ಡೋರ್ಗೆ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ. ಇನ್ನು ಫ್ರಂಟ್ ಅಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಐಟಮ್ಸ್ ನ ಇಡ್ಬೋದು. ಅಂಡ್ ಮೊಬೈಲ್ ಇಡೋದಕ್ಕೆ ಸಪರೇಟ್ ಆಗಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಫ್ರಂಟ್ ಸೀಟ್ ಅಂತೂ ಭರ್ಜರಿ ಆಗಿದೆ. ಸ್ಪೋರ್ಟ್ಸ್ ವೆಹಿಕಲ್ ಇರುತ್ತಲ್ಲ ಅಷ್ಟು ಸೈಜ್ ಇದೆ ನೋಡಿ. ಲೆದರ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಅಲ್ವಾ. ಜೊತೆಗೆ ವೆಂಟಿಲೇಷನ್ ಬರುತ್ತೆ, ಅಂದ್ರೆ ಗಾಳಿ ಬರುತ್ತೆ ಇದರಲ್ಲಿ. ಫಸ್ಟ್ ಕೀಯಿಂದ ಸ್ಟಾರ್ಟ್ ಮಾಡೋಣ. ಈ ಕಾರಲ್ಲಿ ಎಕ್ಸ್ಟೀರಿಯರ್, ಇಂಟೀರಿಯರ್, ಕಂಫರ್ಟ್, ಇಂಜಿನ್ ಆಪ್ಷನ್, ಅಡಾಸ್ ಎಲ್ಲ ಚೇಂಜ್ ಆಗಿದೆ. ಬಟ್ ಕೀ ಫ್ಯಾಬ್ ಮಾತ್ರ ಚೇಂಜ್ ಆಗಿಲ್ಲ, ಸೇಮ್ ಟು ಸೇಮ್. ಈಗ ಟ್ರೈಬರ್ ಅಲ್ಲಿ ಕೈಗರಲ್ಲಿ ಯಾವ ತರ ಕೊಟ್ಟಿದಾರೋ ಅದೇ ತರ ಇದೆ. ಬಟ್ ಸ್ವಲ್ಪ ಪ್ರೀಮಿಯಂ ಅನ್ಸುತ್ತೆ ನೋಡಿ. ಲೋಗೋ ಎಷ್ಟು ಶೈನಿಂಗ್ ಆಗಿದೆ, ಮೆಟೀರಿಯಲ್ ಕೂಡ ಸಖತ್ತಾಗಿದೆ. ಇದರಲ್ಲಿ ಅನ್ಲಾಕ್ ಬಟನ್ ಇದೆ, ಹಾಗೆ ಲಾಕ್ ಬಟನ್ ಕೂಡ ಇದೆ. ಟೇಲ್ ಗೇಟ್ ನ ಓಪನ್ ಮಾಡಬಹುದು ನೋಡಿ. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೇಲ್ ಗೇಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ಪವರ್ ಟೇಲ್ ಗೇಟ್ ಬರುತ್ತೆ ನೋಡಿ. ಹಿಂದೆ ಓಪನ್ ಆಯ್ತು. ಈ ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ಸ್ ಆನ್ ಆಗುತ್ತೆ. ಫಾಲೋ ಮೀ ಹೋಮ್ ಬಟನ್ ಇದು. ಎಲ್ಲಾದ್ರೂ ಕತ್ಲಲ್ಲಿ ಗಾಡಿ ನಿಲ್ಸ್ ಬಂದು ಗಾಡಿನೆಲ್ಲಪ್ಪ ಹುಡ್ಕೋದು ಅನ್ನೋ ಟೆನ್ಷನ್ನೇ ಬೇಡ. ಇದೊಂದು ಪ್ರೆಸ್ ಮಾಡಿದ್ರೆ ಸಾಕು, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಕರೆಯತ್ತೆ. ಗಾಡಿ ಫ್ರಂಟ್ ಲುಕ್ ಅಂತೂ ಆಸಮ್. ಡಾಶ್ ಡಸ್ಟರ್ ಅಲ್ಲಿ DC ಅಂತ ಲೋಗೋ ಬರುತ್ತೆ, ಆದ್ರೆ ಇಲ್ಲಿ ಡಸ್ಟರ್ ಅಂತಾನೆ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿ ಲೋಗೋ ಕೊಟ್ಬಿಟ್ಟಿದ್ದಾರೆ. ಇದು 360 ಡಿಗ್ರಿ ಕ್ಯಾಮ್ರಾ. ಸೊ ಕಾರಲ್ಲೇ ಕೂತ್ಕೊಂಡು ಹೊರಗಡೆ ಏನಿದೆ ಅನ್ನೋದನ್ನೆಲ್ಲ ಡೀಟೇಲ್ಡ್ ಆಗಿ ಇಲ್ಲೇ ನೋಡ್ಬೋದು. ಒಳಗಡೆ ಕೂತ್ಕೊಂಡು ಡ್ರೈವಿಂಗ್ ಮಾಡ್ಬೇಕಾದ್ರಂತೂ ಮಸ್ತ್ ಫೀಲ್ ಕೊಡುತ್ತೆ. ಇನ್ನು ಈ ಬ್ಯಾನೆಟ್ ವ್ಯೂ ಏನಿದೆ ಅದು ಇಲ್ಲಿವರೆಗೂ ಕಾಣುತ್ತೆ. ಇನ್ನು ಹೆಡ್ ಲ್ಯಾಂಪ್ ವಿಷಯಕ್ಕೆ ಬಂದ್ರೆ ಇವರು ಕಂಪ್ಲೀಟ್ LED ಸೆಟ್ಸ್ ಕೊಟ್ಟಿದ್ದಾರೆ. DRL ಇದೆ. ಹಾಗೆ ಕೆಳಗಡೆ ಬಂದ್ರೆ LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲೇ 6 ಅಲ್ಟ್ರಾಸೋನಿಕ್ ಸೆನ್ಸರ್ಸ್ ಬರುತ್ತೆ. 1, 2, 3, ಆ ಕಡೆ 3, ಒಟ್ಟು 6. ಇನ್ನು ಬಾಟಮ್ ಅಲ್ಲಿ ಏರ್ ವೆಂಟ್ಸ್ ನ ಸಖತ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದರ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಗಾಳಿ ಈಸಿಯಾಗಿ ಪಾಸ್ ಆಗಿ ಗಾಡಿ ಬೇಗ ಕೂಲ್ ಡೌನ್ ಆಗುತ್ತೆ. ಈ ಫ್ರಂಟ್ ಲುಕ್ ಅಲ್ಲಿ ಸಖತ್ ಕಾಣೋದು ಅಂತಂದ್ರೆ ಈ ಬ್ಯಾನೆಟ್ ಸ್ಕೂಪ್ ಡಿಸೈನ್ ಮಾತ್ರ ಸಖತ್ತಾಗಿದೆ ನೋಡಿ. ಇದನ್ನ ಸಿಲಿಕಾನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ತಕ್ಷಣಕ್ಕೆ ಮಳೆ ಏನಾದ್ರೂ ಬಂತು ಅಂತಂದ್ರೆ ಇದು ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಇನ್ನು ವೀಲ್ 18 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಫುಲ್ ಬ್ಲಾಕ್ ಇದೆ, ಡ್ಯುಯಲ್ ಟೋನ್ ಬರುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ ಸ್ಟೀಲ್ ರಿಮ್ ಬರುತ್ತೆ. ಲಾಂಚ್ ಎಡಿಷನ್ ಅಲ್ಲಿ ಫ್ರಂಟ್ ಮತ್ತೆ ರೇರ್ ಎರಡಕ್ಕೂ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಬೇರೆ ವೇರಿಯಂಟ್ಸ್ ಅಲ್ಲಿ ಫ್ರಂಟ್ ಅಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಇರುತ್ತೆ. ಇನ್ನು ರೇರ್ ಡ್ರಮ್ ಅಲ್ಲಿ ಬ್ರೇಕ್ಸ್ ಕೊಟ್ಟಿದ್ದಾರೆ. ಇನ್ನು ಕ್ಲಾಡಿಂಗ್ ಅಂತೂ ವಾವ್ ಸಖತ್ತಾಗಿದೆ. ಈ ಕ್ರೀಸ್ ಡಿಸೈನ್ ಮಸ್ತ್ ಲುಕ್ ಕೊಡ್ತಿದೆ. ಹಾಗೆ ಬಿಲ್ಡ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ತುಂಬಾ ಗಾಡಿಗಳಲ್ಲಿ ರೂಫ್ ರೈಲ್ ಏನೋ ಕೊಟ್ಟಿರ್ತಾರೆ, ಆದ್ರೆ ಅದು ಬರೀ ಅಸ್ಥೆಟಿಕ್ ಲುಕ್ಸ್ಗೋಸ್ಕರ. ಆದ್ರೆ ರೆನೋದವ್ರು ಕೊಟ್ಟಿರೋ ರೂಫ್ ರೈಲ್ ಕಂಪ್ಲೀಟ್ಲಿ ಫಂಕ್ಷನಲ್. ಇದ್ರ ಬಗ್ಗೆ ನಾನು ನಿಮ್ಗೆ ಲಾಸ್ಟ್ ಎಪಿಸೋಡ್ ಅಂದ್ರೆ ಕೈಗರ್ ಎಪಿಸೋಡ್ ಅಲ್ಲೂ ಕೂಡ ಹೇಳಿದೆ. ಇಲ್ಲಿ ನೀವು ಅಪ್ ಟು 50 kg ವರೆಗೂ ಲಗೇಜ್ ನ ಕ್ಯಾರಿ ಮಾಡಬಹುದು. ಲುಕ್ ಚೆನ್ನಾಗಿದೆ, ಜೊತೆಗೆ ಯೂಸ್ ಕೂಡ ಆಗುತ್ತೆ. ಇನ್ನು ಎ ಪಿಲ್ಲರ್ ಬ್ಲಾಕ್ ಔಟ್ ಆಗಿದೆ, ಅಂದ್ರೆ ರೂಫ್ ಅಲ್ಲಿ ಏನಿದೆ ಕಲರ್ ಸೇಮ್ ಎ ಪಿಲ್ಲರ್ ಅಲ್ಲಿ ಬರುತ್ತೆ. ಇದು ಬಿ ಪಿಲ್ಲರ್ ಬ್ಲಾಕ್ ಔಟ್ ಆಗಿದೆ. ಸಿ ಪಿಲ್ಲರ್ ನಲ್ಲಿ ಒಂದು ಕ್ವಾರ್ಟರ್ ಗ್ಲಾಸ್ ಬರುತ್ತೆ. ಇಲ್ಲಿ ಮೌಂಟೆಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡಿದ್ರೆ ಎಷ್ಟಾಗ್ಲ ಓಪನ್ ಆಗತ್ತೆ ನೋಡೋಣ. 90 ಡಿಗ್ರಿ ಆಗಲ್ಲ, ಬಟ್ ಹತ್ತೋದಕ್ಕೂ ಇಳಿಯೋದಕ್ಕೂ ಪ್ರಾಬ್ಲಮ್ ಇಲ್ವೇ ಇಲ್ಲ. ವೈಡ್ ಆಗಿದೆ, ಬಟ್ ಗಾಡಿ ಸ್ವಲ್ಪ ಹೈಟ್ ಅಲ್ಲಿ ಇದೆ ನೋಡಿ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಗಾಡಿಯಲ್ಲಿ 212 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದ್ದಾರೆ. 1 ಲೀಟರ್ ವಾಟರ್ ಬಾಟಲ್ ನ ಇದ್ರ ಕೆಳಗಡೆ ಆರಾಮವಾಗಿ ಇಡಬಹುದು. ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟು ಇರೋದ್ರಿಂದ ರೋಡ್ ಹೇಗಿದ್ರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆರಾಮವಾಗಿ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ನಮ್ ರೋಡ್ಗೆ ಸೂಟಬಲ್ ಗಾಡಿ ಇದು. ಆಗ್ಲೂ ಸೂಟಬಲ್ ಆಗಿತ್ತು, ಈಗ್ಲೂ ಸೂಟಬಲ್ ಆಗಿದೆ. ಈ ಗಾಡಿ ಲೆಂತ್ ಬಂದು 4.3 ಮೀಟರ್, ವಿಡ್ತ್ ಬಂದು 1.8 ಮೀಟರ್, ಹೈಟ್ ಬಂದು 1.7 ಮೀಟರ್. ವೀಲ್ ಬೇಸ್, ಈ ವೀಲ್ ಬೇಸ್ ಸೆಂಟರ್ ಇಂದ ಆ ವೀಲ್ ಸೆಂಟರ್ಗೆ 2.6 ಮೀಟರ್, ಒಟ್ಟು 6 ಮೀಟರ್. ಡ್ರೈವರ್ ಡೋರ್ ಇಂಟೀರಿಯರ್ ಅಂತೂ ಸಖತ್ತಾಗಿದೆ. ಇನ್ನ ಸ್ಟೇರಿಂಗ್ ವೀಲ್ ಲೆದರ್ ರ್ಯಾಪ್ ಇದೆ. ಸ್ವಿಚಸ್ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದಾರೆ. ಡಿ ಕಟ್ ಬರುತ್ತೆ. ಸ್ಟೇರಿಂಗ್ ಒಂಥರ ಡಿಫ್ರೆಂಟ್ ಆಗಿದೆ. ಈ ಸೈಡ್ ನಲ್ಲಿ TFT ಸ್ಕ್ರೀನ್ ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತೆ ARSK ರಿಲೇಟ್ ಆಗಿರುವಂತ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಪೆಡಲ್ ಶಿಫ್ಟ್ ಬರುತ್ತೆ ನೋಡಿ. ಲೆಫ್ಟ್ ಸೈಡ್ ಅಲ್ಲಿ ಗೇರ್ ಡೌನ್ ಮಾಡೋದಕ್ಕೆ, ರೈಟ್ ಸೈಡ್ ನಲ್ಲಿ ಗೇರ್ ಅಪ್ ಮಾಡೋದಕ್ಕೆ. ಇಲ್ಲಿರೋ ಟಾಗಲ್ ಸ್ವಿಚ್ ಒಂದು ಹೆಡ್ ಲ್ಯಾಂಪ್ ಗೆ ಆಟೋಮೆಟಿಕ್ ಫಂಕ್ಷನ್ ಬರುತ್ತೆ. ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಆಟೋ ಅಂತ.
ಜೊತೆಗೆ ಇಂಟಿಗ್ರೇಟ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಲೆಫ್ಟ್ ಸೈಡ್ ಅಲ್ಲಿ ವೈಪರ್ದು ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ, ಅದು ಕೂಡ ಆಟೋಮೆಟಿಕ್ ಫಂಕ್ಷನ್ ಮಾಡುತ್ತೆ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಆಟೋ ಅಂತ. ಸ್ಟೇರಿಂಗ್ ವೀಲ್ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿರ್ಬೋದು, ಟಿಲ್ಟ್ ಇದೆ, ಜೊತೆಗೆ ಟೆಲಿಸ್ಕೋಪ್ ಎರಡನ್ನೂ ಕೊಟ್ಟಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ ಸ್ವಿಚ್ ಇದೆ ಇಲ್ಲಿ. ಸೊ ಯಾವ್ದಾದ್ರು ಹಾರ್ಟ್ ಚೇಂಜ್ ಮಾಡಬೇಕು ಅಂತಿದ್ರೆ, FM ಚಾನೆಲ್ ಚೇಂಜ್ ಮಾಡಬೇಕು ಅಂತಿದ್ರೆ ಇಲ್ಲಿಂದ ಮಾಡ್ಕೊಳ್ಬಹುದು. ಎರಡು ಬಟನ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗತ್ತೆ ಮತ್ತೆ ಅನ್ಮ್ಯೂಟ್ ಆಗತ್ತೆ. ಸೆಂಟ್ರಲ್ ಕನ್ಸೋಲ್ ಚೆನ್ನಾಗಿದೆ, ಒಂದು ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಗೇರ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಅಂತ ಇದೆ. ಬ್ರೇಕ್ ತುಳ್ಕೊಂಡು ನೋಡಿ, ಇದನ್ನ ಇನ್ನು ಪ್ರೆಸ್ ಮಾಡಿದ್ರೆ ಡ್ರೈವ್ಗೆ ಬರುತ್ತೆ, ಫುಲ್ ಮುಂದಕ್ಕೆ ಪ್ರೆಸ್ ಮಾಡಿದ್ರೆ ರಿವರ್ಸ್ಗೆ ಹೋಗುತ್ತೆ. ಇಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಅಪ್ಲೈ ಆಗತ್ತೆ. ಅಂಡ್ ಇಲ್ಲಿ ಸ್ಪೇಸ್ ಇದೆ, ಇದಕ್ಕೆ ಡೋರ್ ಕೂಡ ಇದೆ. ಇದನ್ನ ಓಪನ್ ಮಾಡಿದ್ರೆ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಇದನ್ನ ಬೇಕಾದ್ರೆ ನಾವು ರಿಮೂವ್ ಮಾಡಿ ಕಂಪ್ಲೀಟ್ ಸ್ಪೇಸ್ ಯೂಸ್ ಮಾಡ್ಕೊಳ್ಬಹುದು. ಸೆಂಟರ್ ಆರ್ಮ್ಸ್ ಕೊಟ್ಟಿದ್ದಾರೆ, ಇದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗಲ್ಲ. ಸೈಡಬಲ್ ಇಲ್ಲ, ಬಟ್ ಓಪನ್ ಮಾಡಿದ್ರೆ ಸ್ಪೇಸ್ ಇದೆ. ವಿಡ್ತ್ ಇಲ್ಲ, ಬಟ್ ಡೆಪ್ತ್ ಅಂತೂ ಸೂಪರ್ ಆಗಿದೆ. ಇಲ್ಲಿ 10.1 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. 10 ಇಂಚ ಅಂತ ಅನ್ಸುತ್ತೆ, ಅದ್ರ ಫೀಲ್ ಮಾತ್ರ ದೊಡ್ಡದಾಗಿದೆ. ಇದರಲ್ಲಿ ಗೂಗಲ್ ಇನ್ ಬಿಲ್ಟ್ ಬರುತ್ತೆ. ಸೊ ನೀವು ಏನಾದ್ರೂ ವಾಯ್ಸ್ ಕಮಾಂಡ್ ಕೊಡಬೇಕು ಅಂತಂದ್ರೆ ಗೂಗಲ್ ಥ್ರೂನೇ ಕೊಡಬೇಕಾಗತ್ತೆ. ಗೂಗಲ್ ವಾಯ್ಸ್ ಅಸಿಸ್ಟ್ ಇದೆ ಇದಕ್ಕೆ. ಜೊತೆಗೆ ಇದರಲ್ಲಿ ಪ್ಲೇ ಸ್ಟೋರ್ ಬರುತ್ತೆ. ಪ್ಲೇ ಸ್ಟೋರ್ ಇರೋದ್ರಿಂದ ನಿಮ್ಗೆ ಇಷ್ಟವಾದ ಆಪ್ಗಳನ್ನ ನೀವೇ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ವೆಹಿಕಲ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈನಮಿಕ್ ಚಾಸಸ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಪಿಚ್ ಮತ್ತೆ ರೋಲ್ ಎಷ್ಟಿದೆ ಅಂತಾನು ಕೂಡ ನೋಡ್ಕೊಳ್ಬಹುದು. ಇದು ಪಿಚ್ಚು, ಇದು ರೋಲ್, ಅಂಡ್ ಯಾವ ಡೈರೆಕ್ಷನ್ ಅಲ್ಲಿ ಗಾಡಿ ಇದೆ ಅಂತಾನು ಕೂಡ ನೋಡ್ಕೊಳ್ಬಹುದು. ಇದರಲ್ಲಿ ಹಿಲ್ ಡೀಸೆಂಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡಿ, ನಿಮ್ಗೆ ಇಲ್ಲಿ AC ಆಪ್ಷನ್ ಕಾಣುತ್ತೆ. ಇಲ್ಲೇ ನೀವು ಇದನ್ನ ಸೆಟ್ ಮಾಡ್ಕೊಳ್ಬಹುದು. ಪಕ್ಕದಲ್ಲಿ ಸಿಂಕ್ ಕೂಡ ಇದೆ, ಅದನ್ನು ನೀವು ಹಾಗೆ ಸೆಟ್ ಮಾಡಬಹುದು. ಇದರಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅಂದ್ರೆ ಅದಕ್ಕೇನೆ ಈ ಸಿಂಕ್ ಆಪ್ಷನ್ ಅನ್ನ ನಿಮಗೆ ಕೊಟ್ಟಿರೋದು. ಸೊ ಲೆಫ್ಟ್ ಸೈಡ್ ಅಲ್ಲಿ ಕೂತಿರೋರಿಗೆ ಬೇರೆ ಟೆಂಪರೇಚರ್ ಸೆಟ್ ಮಾಡ್ಕೊಳ್ಬಹುದು. ಹಾಗೆ ರೈಟ್ ಸೈಡ್, ಈ ಡ್ರೈವರ್ ಸೀಟರ್ ಅಲ್ಲಿ ಯಾರು ಕೂತಿರ್ತಾರೆ ಅವರು ಕೂಡ ಟೆಂಪರೇಚರ್ ಅನ್ನ ಸೆಟ್ ಮಾಡ್ಕೊಳ್ಬಹುದು. ಈ ಫೆಸಿಲಿಟಿ ಕಾರ ಇರೋದ್ರಿಂದ ಗಂಡ ಹೆಂಡತಿ ಜಗಳಾಡೋದಂತೂ ತಪ್ಪತ್ತೆ. ನನಗೆ AC ಜಾಸ್ತಿ, ನಿನಗೆ AC ಕಡಿಮೆ ಅನ್ನೋ ಒಂದು ಜಗಳನೇ ಇರೋದಿಲ್ಲ. ಯಾರಿಗೆ ಎಷ್ಟು ಬೇಕೋ ಆ ಒಂದು ಟೆಂಪರೇಚರ್ ನ ಸೆಟ್ ಮಾಡ್ಕೊಂಡು ಆರಾಮವಾಗಿ ಹೋಗ್ಬೋದು. ಸಸ್ಪೆನ್ಷನ್ ಸೆಟ್ ಅಂತೂ ಈ ಕಾರಲ್ಲಿ ಸೂಪರ್ ಆಗಿದೆ. ಕರ್ವಲೆಲ್ಲ ಹೋಗ್ಬೇಕಾದ್ರೆ ವಾವ್ ವಾವ್ ಅನ್ಸುತ್ತೆ, ಯಾಕಂದ್ರೆ ಕಾರ್ನರ್ ಸ್ಟೆಬಿಲಿಟಿ ಸಖತ್ತಾಗಿದೆ. ಅಂಡ್ ದಿಸ್ ಈಸ್ 10.25 ETFT ಸ್ಕ್ರೀನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದರಲ್ಲಿ ಕಂಪ್ಲೀಟ್ ಗಾಡಿ ಡೀಟೇಲ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಏನ್ ಆಪ್ಷನ್ ಇದೆ ಅಂತ ನೋಡೋಣ. ಗ್ರಾಫಿಕ್ಸ್ ನ ನೋಡಿ, ಇಲ್ಲಿ ಫುಲ್ ಪರ್ಪಲ್ ಕಲರ್ ಇದೆ. ಬ್ಲಾಕ್ ಥೀಮ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಗಾಡಿ ಎಷ್ಟು ರನ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಟೆಂಪರೇಚರ್ ಗೇಜ್ ಇದೆ, ಜೊತೆಗೆ ಈ ಸೈಡ್ ನಲ್ಲಿ ಫ್ಯೂಯಲ್ ಗೇಜ್ ಇದೆ. ಹಾಗೇನೆ ಇನ್ನು ಎಷ್ಟು ಕಿಲೋಮೀಟರ್ ಓಡಿಸಬಹುದು ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ಪೀಡ್ ಕೂಡ ನೋಡ್ಕೊಳ್ಬಹುದು. ಇಲ್ಲಿ ಕಂಫರ್ಟ್ ಅಂತ ಇದೆ. ಏನಿದು ಕಂಫರ್ಟ್ ಅಂದ್ರೆ, ಈ ಗಾಡಿಲಿ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಈ ವೆಹಿಕಲ್ ಸಿಂಬಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಫರ್ಟ್ ಅಲ್ಲಿದೆ. ಇದು ಎಕನಾಮಿ. ಸೊ ಮಲ್ಟಿ ಸೆನ್ಸ್ ಎಕನಾಮಿ ಅಂತ ಇದೆ. ಕಲರ್ ಥೀಮ್ ನೋಡಿ, ಒಂಥರ ಬ್ಲೂಯಿಶ್ ಆಗಿ ಗ್ರೀನ್ ಆಯ್ತು. ಇಲ್ಲೂ ಚೇಂಜ್ ಆಯ್ತು. ಮತ್ತೆ ಇದು ಯಾವುದು? ಓಕೆ, ಮಲ್ಟಿ ಸೆನ್ಸ್ ಪರ್ಸೋ ಅಂತೆ. ಸೊ ಗ್ರೀನ್ ಕಲರ್ ಆಯ್ತು. ಕಂಪ್ಲೀಟ್ ಆಗಿ ಅದನ್ನ ಕಾನ್ಫಿಗರ್ ಕೂಡ ಮಾಡ್ಕೊಳ್ಬಹುದು. ಏನೇನು ಕಾನ್ಫಿಗರ್ ಮಾಡ್ಬೋದು ಅಂತಂದ್ರೆ, ಡ್ರೈವಿಂಗ್ ಇಂಜಿನ್ ನಾರ್ಮಲ್ ಇರ್ಬೇಕಾ, ಎಕನಾಮಿ ಇರ್ಬೇಕಾ, ಇಲ್ಲ ಸ್ಟೇರಿಂಗ್ ಎಫರ್ಟ್ ಲೋ ಇರ್ಬೇಕಾ, ಹೈ ಇರ್ಬೇಕಾ ಅನ್ನೋದನ್ನ ನಾವಿಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಕಂಫರ್ಟ್ ಅಲ್ಲಿ ಏನಿದೆ, ಕಾನ್ಫಿಗರೇಷನ್ ಸೇಮ್ ಲೈಫ್ ಆನ್ ಬೋರ್ಡ್ ಅಂತ ಇದೆ. ಆ ಆಂಬಿಯೆಂಟ್ ಲೈಟಿಂಗ್ ಸೆಟ್ ಮಾಡ್ಕೊಳ್ಬಹುದು. ಇನ್ನ ಡೈನಮಿಕ್ ಚಾಸಸ್ ಆಲ್ರೆಡಿ ತೋರಿಸ್ತಾ ಇದೆ. ಡ್ರೈವಿಂಗ್ ಅಸಿಸ್ಟ್, ಅಡಾಸ್ ರಿಲೇಟೆಡ್ 360 ಕ್ಯಾಮ್ರಾ ನೋಡಿ. ಈ ಸೈಜ್ ಗಾಡಿಗೆ 360 ಡಿಗ್ರಿ ಕ್ಯಾಮ್ರಾ ಬೇಕೇ ಬೇಕು ಅಲ್ವಾ. ಇಲ್ಲಿ ಟಾಪ್ ವ್ಯೂ ತೋರಿಸ್ತಾ ಇದೆ. ಇನ್ನು AC ವೆಂಟ್ ಬಟನ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಟಾಗಲ್ ಸ್ವಿಚಸ್ ಟೆಂಪರೇಚರ್ ಅಪ್ ಅಂಡ್ ಡೌನ್ ಮಾಡೋದಕ್ಕೂ ಕೂಡ ಇಲ್ಲಿ ಈಸಿ ಆಗುತ್ತೆ. ಈಗ ಸಿಂಕ್ ಅಲ್ಲಿ ಇದೆ ನೋಡಿ, ಅದಕ್ಕೇನೆ 2 ಸೈಡ್ ಚೇಂಜ್ ಆಗ್ತಾ ಇದೆ. ಈಗ ಸಿಂಕ್ ನ ಆಫ್ ಮಾಡಿದೀನಿ ನೋಡಿ, ಈ ಸೈಡ್ ಮಾತ್ರ ಟೆಂಪರೇಚರ್ ಚೇಂಜ್ ಆಗ್ತಿದೆ. ಇಲ್ಲಿರೋದೆಲ್ಲ AC ಗೆ ರಿಲೇಟ್ ಆಗಿರುವಂತ ಬಟನ್ಸ್.
ಅದ್ರಲ್ಲೂ ಈ ಡಿ-ಸಿಟಿ ಗಾಡಿ ತುಂಬಾ ಇಷ್ಟ ಆಗುತ್ತೆ, ನನಗಿಷ್ಟ ಆಯ್ತು. ನೀವು ಟೆಸ್ಟ್ ಡ್ರೈವಿಂಗ್ ಮಾಡಿ, ನಿಮ್ಗೂ ಇದೇ ಫೀಲಿಂಗ್ ಬರೋದಂತೂ ಗ್ಯಾರಂಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.